ನಮಸ್ತೆ ಸ್ನೇಹಿತರೆ, ನಾನು ಭಾಗ್ಯ ವಿಚಾರ ಜಗತ್ತು ಚಾನಲ್ಗೆ ಎಲ್ರಿಗೂ ಸ್ವಾಗತ. ದಯವಿಟ್ಟು ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಸ್ನೇಹಿತರೆ. ನಮ್ಮ ದೇಶದ ಮಹಾನ್ ಕಾವ್ಯ ಎಂದು ಕರೆಯುವ ಮಹಾಭಾರತದ ಬಗ್ಗೆ ಯಾರಿಗೆ ತಿಳಿದಿಲ್ಲ ಹೇಳಿ. ಮಹಾಭಾರತ ಎಂದಾಕ್ಷಣ ನಮಗೆ ನೆನಪಾಗೋದು ಪಾಂಡವರು, ಕೌರವರು ಹಾಗೆ ಕುರುಕ್ಷೇತ್ರ ಯುದ್ಧ. ಈ ಮಹಾಭಾರತ ಅನ್ನೋದು ಸಾಗರ ಇದ್ದ ಹಾಗೆ. ಅದರಿಂದ ತಿಳಿಯುವಂತಹ ವಿಚಾರಗಳು ಸಾಕಷ್ಟಿವೆ. ನಾವಿನ್ನೂ ಕೇಳಿರದಂತಹ, ಓದಿರದಂತಹ ಅದೆಷ್ಟೋ ವಿಚಾರಗಳು ಇದರಲ್ಲಿ ಅಡಗಿವೆ. ಹಾಗೆ ಈ ಮಹಾಭಾರತವೆಲ್ಲ ಮುಗಿದಾದ ನಂತರ ಈ ಕಥೆಯನ್ನು ವ್ಯಾಸರಾಯರು ಹಾಗೆ ಗಣೇಶ ಬರೆದದ್ದು ಎಂಬುದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಈ ಕಥೆಯನ್ನು ಇವರಿಬ್ಬರೇ ಬರೆಯೋದಕ್ಕೆ ಕಾರಣವಾದರೂ ಏನು? ಗಣೇಶ ತನ್ನ ದಂತವನ್ನು ಕಸಿದುಕೊಂಡು ಕಥೆಯನ್ನು ಬರೆದು ಪೂರ್ಣಗೊಳಿಸಿದನಂತೆ. ಯಾಕೆ ಹೀಗೆ ಮಾಡಿದ? ಅದಕ್ಕೆ ಕಾರಣವೇನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಂದು ಮಹಾಭಾರತ ಯುದ್ಧವೆಲ್ಲ ಮುಗಿದು ಹಲವಾರು ವರ್ಷಗಳು ಕಳೆದಂತಹ ದಿನ. ಆ ದಿನಗಳು ಕಳೆದ ನಂತರವೂ ವೇದವ್ಯಾಸರು ತಮ್ಮ ಅಗಾಧವಾದ ತಪಸ್ಸಿನ ಶಕ್ತಿಯ ಫಲದಿಂದ ಅವರ ಮೊಮ್ಮಕ್ಕಳ ಕಾಲಾನಂತರವೂ ಆರೋಗ್ಯವಂತರಾಗಿ ಹಿಮಾಲಯದ ತಪ್ಪಲಿನಲ್ಲಿ ವಾಸ ಮಾಡ್ತಾ ಇದ್ರಂತೆ. ಆ ಸಮಯದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮದೇವ ಮಹಾಭಾರತ ಯುದ್ಧದ ಕುರಿತು ಕೃತಿಯನ್ನು ರಚನೆ ಮಾಡೋದಕ್ಕೆ ಬಯಸ್ತಾರೆ. ಈ ಶ್ರೇಷ್ಠವಾದ ಕೃತಿಯನ್ನು ಬರೆಯೋದಕ್ಕೆ ಮಹಾಭಾರತ ಯುದ್ಧದಲ್ಲಿ ಇದ್ದಂತಹ ಪ್ರತ್ಯಕ್ಷದರ್ಶಿ ಹಾಗೆ ಅಲ್ಲಿ ಬರುವಂತಹ ಪ್ರತಿ ಪಾತ್ರವನ್ನು ಹತ್ತಿರದಿಂದ ನೋಡಿರುವ ವೇದವ್ಯಾಸರಿಗಿಂತ ಶಕ್ತವಾದಂತಹ ವ್ಯಕ್ತಿ ಮತ್ತೊಬ್ಬರಿಲ್ಲ ಎಂದು ಅರಿತಂತಹ ಬ್ರಹ್ಮದೇವ ವೇದವ್ಯಾಸರ ಬಳಿ ಪ್ರತ್ಯಕ್ಷನಾಗಿ ಕೃತಿಯನ್ನು ರಚನೆ ಮಾಡೋದಕ್ಕೆ ಹೇಳ್ತಾನಂತೆ. ಇದಕ್ಕೆ ಒಪ್ಪಿದಂತಹ ವ್ಯಾಸರು ತನ್ನ ಸಹಾಯಕ್ಕೆ ಲಿಪಿಕಾರನ ಅಗತ್ಯವಿದೆ ಎಂದು ಹೇಳ್ತಾರಂತೆ. ಅದಕ್ಕೆ ಬ್ರಹ್ಮದೇವ ಈ ಕೆಲಸಕ್ಕೆ ಪ್ರಥಮ ಪೂಜಿತ ಗಣಪತಿನೇ ಯೋಗ್ಯ ಅಂತ ತಿಳಿಸ್ತಾರೆ. ಆಗ ವ್ಯಾಸರು ತಮ್ಮ ಕೃತಿಯನ್ನು ರಚನೆ ಮಾಡೋದಕ್ಕೆ ನೆರವಾಗುವಂತೆ ಗಣಪತಿಯನ್ನು ಕೋರಿ ಮತ್ತೆ ತಪಸ್ಸಿಗೆ ಕುಳಿತುಕೋತಾರೆ. ಈ ತಪಸ್ಸಿಗೆ ಪ್ರಸನ್ನನಾದಂತಹ ಗಣಪತಿ ವ್ಯಾಸರೆದುರು ಪ್ರತ್ಯಕ್ಷನಾಗಿ ಈ ತಪಸ್ಸಿಗೆ ಕಾರಣವೇನು ಎಂದು ಕೇಳ್ತಾನೆ. ಆಗ ವ್ಯಾಸರು ಬ್ರಹ್ಮದೇವರಿಂದ ನಿವೇದನೆಗೊಳಗಾದ ಕಾರ್ಯವನ್ನು ತಿಳಿಸಿ ಅದಕ್ಕೆ ಸಹಾಯ ಮಾಡುವಂತೆ ಕೋರ್ತಾರಂತೆ. ಇಂತಹ ಅದ್ಭುತ ಕೃತಿಯನ್ನು ರಚಿಸುವಂತಹ ಶಕ್ತಿ ವೇದವ್ಯಾಸರಿಗೆ ಇದೆ ಎಂದು ಗಣಪತಿಗೆ ತಿಳಿದಿದ್ರೂ ಸಹ ಅವರನ್ನು ಪರೀಕ್ಷಿಸುವ ಸಲುವಾಗಿ ಆತ ಒಂದು ಷರತ್ತನ್ನು ವಿಧಿಸ್ತಾರಂತೆ. ಏನಂದರೆ, ವ್ಯಾಸರು ಯಾವುದೇ ಕಾರಣಕ್ಕೂ ಕತೆ ಹೇಳೋದನ್ನು ಮಧ್ಯದಲ್ಲಿ ನಿಲ್ಲಿಸಬಾರ್ದು. ಹಾಗೇನಾದರೂ ಮಾಡಿದ್ದೆ ಆದರೆ ನಾನು ಆ ಕ್ಷಣದಲ್ಲೇ ಬರೆಯೋದನ್ನು ನಿಲ್ಲಿಸಿ ಮರಳಿಬಿಡುತ್ತೇನೆ. ಹಾಗೆ ನಾನು ಸಹ ಯಾವುದೇ ಕಾರಣಕ್ಕೂ ಬರೆಯೋದನ್ನು ನಿಲ್ಲಿಸೋದಿಲ್ಲ ಎಂದು ಗಣಪತಿ ಹೇಳ್ತಾನಂತೆ. ಆಗ ವ್ಯಾಸರಿಗೆ ತಮ್ಮ ಶಕ್ತಿಯ ಅರಿವಿದ್ರೂ ಸಹ ಗಣಪತಿಯ ವೇಗಕ್ಕೆ ಕತೆ ಹೇಳೋದಕ್ಕೆ ನನ್ನಿಂದ ಸಾಧ್ಯನಾ ಎಂಬಂತಹ ಸಂಶಯ ಮೂಡಿ ಅದಕ್ಕೊಂದು ಉಪಾಯ ಹುಡ್ತಾರೆ. ಅದರಂತೆ ಅವರು ಗಣಪತಿಗೆ ಹೇಳ್ತಾರೆ, ನಾನು ಹೇಳುವಂತಹ ಕಥೆಯನ್ನು ಅರ್ಥ ಮಾಡಿಕೊಳ್ಳದೆ ನೀನು ಬರೆಯೋ ಹಾಗಿಲ್ಲ ಎಂದಾಗ ಅದಕ್ಕೆ ಗಣಪತಿ ಒಪ್ಕೋತಾನೆ. ಅದರಂತೆ ಒಂದು ಶುಭ ಮುಹೂರ್ತದಲ್ಲಿ ಮಹಾಭಾರತ ಕೃತಿಯನ್ನು ರಚನೆ ಮಾಡೋದಕ್ಕೆ ಕುಳಿತಂತಹ ಲಿಪಿಕಾರ ಗಣಪತಿಗೆ ವಂದಿಸಿ ವ್ಯಾಸರು ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಅವರು ಹೇಳಿದ್ದನ್ನೆಲ್ಲ ಶ್ರದ್ಧೆಯಿಂದ ಕೇಳಿಸಿಕೊಂಡ ಗಣಪತಿ ಬರೆಯತೊಡಗ್ತಾನೆ. ವ್ಯಾಸರು ತಾವು ಮಾಡಿದಂತಹ ಉಪಾಯದಂತೆ ತಮಗೆ ಯಾವಾಗ ವಿಶ್ರಾಂತಿ ಬೇಕೆನಿಸುತ್ತೆ ಆಗ ತುಂಬ ಕ್ಲಿಷ್ಟಕರವಾಗಿರುವಂತಹ ಅಥವಾ ಗಣಪತಿಯನ್ನು ಯೋಚನೆಗೆ ಹಚ್ಚಿಸುವಂತಹ ವಾಕ್ಯಗಳನ್ನು ಹೇಳಿ ಅದನ್ನು ಗಣಪತಿ ಅರ್ಥ ಮಾಡಿಕೊಂಡು ಬರೆಯುವಂತಹ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಂಡು ಮತ್ತೆ ಕತೆ ಹೇಳೋದನ್ನು ಮುಂದುವರಿಸ್ತಾ ಇದ್ರಂತೆ. ಹೀಗೆ ಮುಂದುವರಿಸಿರ್ಬೇಕಾದ್ರೆ ಒಂದು ಸಾರಿ ಏನಾಗುತ್ತೆ, ಬರೆಯುವಂತಹ ಸಂದರ್ಭದಲ್ಲಿ ಗಣಪತಿಯ ಲೇಖನಿ ತುಂಡಾಗತ್ತೆ. ಆಗಲೂ ಸಹ ಬರವಣಿಗೆಯನ್ನು ನಾನು ನಿಲ್ಲಿಸೋದಿಲ್ಲ ಎಂದು ಮಾತು ಕೊಟ್ಟಿದ್ದಂತಹ ಗಣಪತಿ ಆ ಮಾತಿನಂತೆ ನಡೆದುಕೊಳ್ಳುವಂಥ ಸಲುವಾಗಿ ತನ್ನ ದಂತವನ್ನೇ ಮುರಿದು ಕೃತಿಯನ್ನು ಬರೆಯೋದಕ್ಕೆ ಶುರು ಮಾಡ್ತಾನಂತೆ. ಹೀಗೆ ವರ್ಷಾನುಗಟ್ಟಲೆ ವ್ಯಾಸರು ಕತೆ ಹೇಳ್ತಾ ಇದ್ರು, ಗಣಪತಿ ಬರಿತಾ ಇದ್ರು. ಹೀಗೆ ಮುಂದುವರೆದು ಶ್ರೇಷ್ಠವಾದಂತಹ ಕೃತಿಯೊಂದು, ಅತ್ಯದ್ಭುತವಾದಂತಹ ಕೃತಿಯೊಂದು ರಚನೆಯಾಗುತ್ತೆ. ಅದೇ ಮಹಾಭಾರತದ ಕೃತಿ.
ಸ್ನೇಹಿತರೆ, ಈ ಒಂದು ಕಥೆಯಿಂದ ನಮಗೆ ತಿಳಿದು ಬರುವಂತಹ ನೀತಿ ಏನಂದರೆ, ನಾವು ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತೇವೆ ಅಂದರೆ ಆ ಒಂದು ಉತ್ತಮವಾದಂತಹ ಕೆಲಸಕ್ಕೆ ಉತ್ತಮವಾದ ಮಾರ್ಗದರ್ಶಕರನ್ನು ಆಯ್ಕೆ ಮಾಡ್ಕೋಬೇಕು. ಆ ಕೆಲಸ ಆಗ ಅತ್ಯದ್ಭುತವಾಗಿ ಮೂಡಿಬರುತ್ತೆ. ಆದ್ದರಿಂದ ನಮ್ಮ ಆಯ್ಕೆ ಉತ್ತಮವಾಗಿರಲಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.